ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ತಿಂಗಳಿಗೆ 1.5 ಲಕ್ಷ ರೂಪಾಯಿಗಿಂತ ಜಾಸ್ತಿ, ಅಂದ್ರೆ 1,50,000 ರೂಪಾಯಿಗಳಕ್ಕಿಂತ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದೀವಿ. ಇದು ಯಾವ ಹುದ್ದೆ, ಹೇಗೆ ಅರ್ಜಿಯನ್ನ ಹಾಕೋಬೇಕು, ವಯೋಮಿತಿ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆಲ್ಲದರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ನೀವು ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. ಯಾವ ಹುದ್ದೆ ಅಂತ ನೋಡೋದಾದ್ರೆ RBI ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಎಷ್ಟು ಹುದ್ದೆ ಖಾಲಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ 120 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಆಫೀಸರ್ಸ್ ಗ್ರೇಡ್ B ಹುದ್ದೆ ಇದಾಗಿದೆ. ಇದಕ್ಕೆ ತಿಂಗಳಿಗೆ 78,450 ರೂಪಾಯಿಯಿಂದ ಹಿಡಿದು 1,50,374 ರೂಪಾಯಿ ತನಕ ತಿಂಗಳಿಗೆ ಸಂಬಳ ಸಿಗುವಂತಹ ಕೆಲಸ ಇದಾಗಿರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದ್ರೆ ಆಫೀಸರ್ಸ್ ಇನ್ ಗ್ರೇಡ್ B DR ಜನರಲ್ ಹುದ್ದೆ 83 ಖಾಲಿ ಇದೆ. ಆಫೀಸರ್ಸ್ ಗ್ರೇಡ್ B DR DEPR ಡಿಪಾರ್ಟ್ಮೆಂಟ್ ನಲ್ಲಿ 17 ಹುದ್ದೆ ಖಾಲಿ ಇದೆ. ನೆಕ್ಸ್ಟ್ ಆಫೀಸರ್ಸ್ ಇನ್ ಗ್ರೇಡ್ B DR DSIM ಹುದ್ದೆ 20 ಖಾಲಿ ಇದೆ. ಟೋಟಲ್ 120 ಹುದ್ದೆಗಳು. ನೆಕ್ಸ್ಟ್ ಅರ್ಜಿಯ ಶುಲ್ಕ ಎಷ್ಟಿದೆ ಅಂತ ತಿಳ್ಕೊಳ್ಳೋದಾದ್ರೆ ಅರ್ಜಿ ಶುಲ್ಕ RBI ಸ್ಟಾಫ್ ಅಂದ್ರೆ ಮುಂಚೆನೆ RBI ಎಂಪ್ಲಾಯ್ ಆಗಿದ್ರೆ ಅಂಥವರಿಗೆ ಅರ್ಜಿ ಫೀ ಇರೋದಿಲ್ಲ. ಆದ್ರೆ ಬರೀ RBI ಸ್ಟಾಫೇ ಅರ್ಜಿನ ಹಾಕೋಬೇಕು ಅಂತ ಏನಿಲ್ಲ. RBI ಸ್ಟಾಫ್ಗಳಿಗೆ ಕನ್ಸೆಷನ್ ಕೊಟ್ಟಿದ್ದಾರೆ, ಏನು ಅರ್ಜಿ ಶುಲ್ಕ ಇಟ್ಟಿರೋದಿಲ್ಲ. ಬೇರೆಯವರು ಕೂಡ ಅರ್ಜಿಯನ್ನ ಹಾಕಬಹುದು. ಬೇರೆಯವರು SC/ST ಕ್ಯಾಂಡಿಡೇಟ್ಸ್ ಆಗಿದ್ದಾರೆ ಅಥವಾ PWBD ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ, ಅಥವಾ ಅಂಗವಿಕಲ ಕ್ಯಾಂಡಿಡೇಟ್ಸ್ ಅಂತ ಏನು ಹೇಳ್ತೀವಲ್ಲ ಅಂಥವರಿಗೆ 100 ರೂಪಾಯಿಗಳ ಅರ್ಜಿ ಶುಲ್ಕವನ್ನ ಇಟ್ಟಿರ್ತಾರೆ. ನೆಕ್ಸ್ಟ್ ಜನರಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಮತ್ತೆ OBC ಕ್ಯಾಂಡಿಡೇಟ್ಸ್ ಗಳಿಗೆ ಮತ್ತೆ EWS ಅಂತ ಹೇಳಿದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ ಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕವನ್ನ ಇಟ್ಟಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿ ಶುಲ್ಕವನ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅನ್ನೋದ್ರ ವಿವರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ದಯವಿಟ್ಟು ಏನಾದರೂ ಒಂದು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದಾಗ ಈ ವಿಡಿಯೋಗೆ ರೀಚ್ ಸಿಗುತ್ತೆ. ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ನಿಮಗೇನಾದರೂ ಗೊತ್ತಿರಲಿಲ್ಲ ಅಥವಾ ಹೊಸ ವೀಕ್ಷಕರಾಗಿದ್ರೆ ತಿಳಿಸ್ಕೊಡ್ತಾ ಇದ್ದೀನಿ, ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಯಾವ ವೆಬ್ಸೈಟ್ ಅಂತ ಕೇಳ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಣ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಯೂಟ್ಯೂಬ್ ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ 12th ಪಾಸ್ ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ಗಳನ್ನ ಕೊಟ್ಟಿದ್ದೀವಿ. ಕನ್ನಡ ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸು, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ನ ಲಿಸ್ಟ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ಲಿಸ್ಟ್ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇನ್ನೂ ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದ್ರೆ ನೀವು ಕೇಳ್ಬೋದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸಪ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನಿಂದ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸಪ್ ಚಾನೆಲ್ ನ ಕೂಡ ಜಾಯ್ನ್ ಆಗ್ಬೋದು.
ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನು ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ನ ಜಾಯಿನ್ ಆಗೋದು ಮರಿಬೇಡಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋಣ. ಏನೇನು ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅಂತ ಹೇಳಿ. ಆನ್ಲೈನ್ ಮತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಆನ್ಲೈನ್ ಅಥವಾ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಅಂದರೆ ಸಂದರ್ಶನವನ್ನು ಮಾಡ್ತಾರೆ. ಇದಿಷ್ಟು ಪಾಸ್ ಆದರೆ ನಿಮಗೆ ಜಾಬ್ ಸಿಗುತ್ತೆ. ನೆಕ್ಸ್ಟ್ ಅರ್ಜಿಯನ್ನ ಹೇಗೆ ಹಾಕೊಳ್ಳೋದು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕೋಬೇಕು. ಆನ್ಲೈನ್ ಲಿಂಕ್ ನಿಮಗೆ ಕೊಡ್ತೀವಿ, ಹೇಗೆ ಅರ್ಜಿ ಹಾಕೋಬೇಕು ಅಂತ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ನೀವು ಅಫಿಷಿಯಲ್ ನೋಟಿಫಿಕೇಶನ್ PDF ಇರುತ್ತಲ್ಲ ಅದನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರನೇ ಅರ್ಜಿಯನ್ನ ಹಾಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅರ್ಜಿ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೀವು ಅರ್ಜಿಯಲ್ಲಿ ಇಮೇಲ್ ID ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಏನಾದರೂ ಜಾಬ್ ಸಿಕ್ಕಿದ್ರೆ ನಿಮಗೆ SMS ಅಥವಾ ಇಮೇಲ್ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ID ಪ್ರೂಫಿಗೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ನಿಮ್ಮ ರೆಸ್ಯೂಮೆ ಇದಿಷ್ಟು ರೆಡಿ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ರೆಡಿ ಇಟ್ಕೊಂಡಿರಿ. ಇದಿಷ್ಟು ನೀವು ಸ್ಕ್ಯಾನ್ಡ್ ಕಾಪೀಸ್ ಇಟ್ಕೋಬೇಕಾಗತ್ತೆ. ನೀವು ಏನಾದರೂ ಪ್ರಿಂಟ್ಔಟ್ ತೊಗೊಂಡ್ರೆ ಉಪಯೋಗ ಆಗೋದಿಲ್ಲ. ಮೊಬೈಲ್ನಲ್ಲೇ ಅರ್ಜಿಯನ್ನ ಹಾಕೋತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ ಫೋಟೋ ತೊಗೊಂಡಿಟ್ಕೊಳ್ಳಿ. ಆನ್ಲೈನ್ನಲ್ಲಿ ಈಸಿಯಾಗಿ ಅಪ್ಲೋಡ್ ಕೂಡ ಮಾಡಬಹುದು. ನೆಕ್ಸ್ಟ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲಪ್ ಮಾಡಿದ ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಂಡ ನಂತರ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ. ಏನಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡಿ ಫಿಲಪ್ ಮಾಡೋದು ಮರಿಬೇಡಿ. ಮತ್ತೆ ನೀವು ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಈ ಥರ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 10 ಸೆಪ್ಟೆಂಬರಿಗೆ ಓಪನ್ ಆಗಿದೆ. ಕೊನೆಯ ದಿನಾಂಕ ಅರ್ಜಿ ಹಾಕೋದಕ್ಕೆ ಮತ್ತೆ ಅರ್ಜಿ ಶುಲ್ಕವನ್ನು ಪೇ ಮಾಡೋದಕ್ಕೆ 30 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟ್ ನೀವು ಅರ್ಜಿ ಶುಲ್ಕದಲ್ಲಿ ಇಲ್ಲಿ ನಿಮಗೆ ರಿಸರ್ವೇಷನ್ ಕೊಟ್ಟಿದ್ದಾರಲ್ವಾ, SC ಕ್ಯಾಂಡಿಡೇಟ್ಸ್ಗಳಿಗೆ, PW ಕ್ಯಾಂಡಿಡೇಟ್ಸ್ಗಳಿಗೆ 100 ರೂಪಾಯಿ ಇದೆಯಲ್ಲ, ಇದನ್ನು ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ SC ಕ್ಯಾಂಡಿಡೇಟ್ಸ್ ಆಗಿದ್ರೆ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರಬೇಕು. PWD ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂಗವಿಕಲತೆಯನ್ನು ಪ್ರೂವ್ ಮಾಡುವಂತಹ ಪ್ರಮಾಣ ಪತ್ರ ಇರಬೇಕಾಗುತ್ತೆ. RBI ಸ್ಟಾಫ್ ಆಗಿದ್ರೆ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಥವಾ RBI ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಹತ್ರ ಪ್ರೂಫ್ ಇರಬೇಕಾಗುತ್ತೆ. ನೆಕ್ಸ್ಟ್ ಆನ್ಲೈನ್ ಎಕ್ಸಾಮ್ ಅಂತ ಹೇಳಿದ್ನಲ್ಲ ಅದರ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಫೇಸ್ 1 ಆನ್ಲೈನ್ ಎಕ್ಸಾಮ್ ಜನರಲ್ ಇದೆಯಲ್ಲ ಅದಕ್ಕೆ 18 ಅಕ್ಟೋಬರಿಗಿದೆ. ಫೇಸ್ 1 ಆನ್ಲೈನ್ ಎಕ್ಸಾಮ್ ಗ್ರೇಡ್ B DR DPR DSIM ಇದೆಯಲ್ಲ ಅದಕ್ಕೆ 19 ಅಕ್ಟೋಬರ್ ಇದೆ. ಫೇಸ್ 2 ಆನ್ಲೈನ್ ಎಕ್ಸಾಮ್ ಜನರಲ್ಲಿಗೆ 2 ಡಿಸೆಂಬರು, DPR DISM ಹುದ್ದೆಗೆ 7 ಡಿಸೆಂಬರ್ 2025ಕ್ಕೆ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಈ RBI ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದರೆ ಅಫಿಷಿಯಲ್ ನೋಟಿಫಿಕೇಶನ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಹೇರಿ ಅಂತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸ್ನ ಕೂಡ ನೀವು ತಿಳ್ಕೋಬಹುದು. ಹಾಗೆ ನೀವು ಅದರ ಕೆಳಗಡೆ ಶಾರ್ಟ್ ನೋಟಿಫಿಕೇಶನ್ ಕೂಡ ಇದೆ. ಸಣ್ಣದಾಗಿ ನೋಟಿಫಿಕೇಶನ್ ಇರುತ್ತೆ, ಜಸ್ಟ್ 1 ಪೇಜಿಂದು. ಇದರಲ್ಲೂ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಇಲ್ಲಿದೆ ನೋಡಿ, ಈ ರೀತಿ ಇರುತ್ತೆ, ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಅದರ ಕೆಳಗಡೆನೆ ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗುತ್ತೆ. ಈ ರೀತಿ ಒಂದು ಪೇಜ್. ಇಲ್ಲಿ ಮುಂಚೆ ಏನಾದರೂ ರಿಜಿಸ್ಟ್ರೇಷನ್ ಆಗಿದ್ದಿದ್ರೆ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಅರ್ಜಿಯನ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ನ ಫಿಲಪ್ ಮಾಡಬೇಕು. ನಿಮ್ಮ ಹೆಸರು, ಮಿಡಲ್ ನೇಮು, ಈ ಥರ ಎಲ್ಲ ಡೀಟೇಲ್ಸ್ನ ಫಿಲಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟರೆ ನಿಮಗೆ ಅರ್ಜಿ ಅಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ನೀವು ಅರ್ಜಿಯನ್ನು ಹಾಕೋಬಹುದು. ಮತ್ತೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿ ಒಂದು PDF ಓಪನ್ ಆಗುತ್ತೆ. ಏನೇನು ಇಂಪಾರ್ಟೆಂಟ್ ನೋಟ್ಸ್ ನೋಟ್ ಡೌನ್ ಮಾಡ್ಕೋಬೇಕು ನೀವು ಅಂತ ಹೇಳಿ ಇದನ್ನು ಚೆಕ್ ಮಾಡಿದ ನಂತರನೇ ರಿಜಿಸ್ಟ್ರೇಷನ್ ಆಗೋದು ಮರಿಬೇಡಿ. ಗೊತ್ತಾಯ್ತಲ್ವಾ ಹೇಗೆ ಅರ್ಜಿಯನ್ನು ಹಾಕೋಬೇಕು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ, RBI.org.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ ತಿಳಿಸ್ಕೊಡ್ತೀನಿ, ಮತ್ತೆ ವಯೋಮಿತಿಯ ಡೀಟೇಲ್ಸ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಏಜ್ ಲಿಮಿಟ್
21ರಿಂದ 30 ವರ್ಷದವರು ಅರ್ಜಿಯನ್ನ ಹಾಕಬಹುದು. ಆದರೆ ಕೆಲವೊಂದು ಕೆಟಗರಿಯವರಿಗೆ ವಯೋಮಿತಿಯ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ, ಅಥವಾ ಏಜ್ ರಿಲ್ಯಾಕ್ಸೇಷನ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೊಟ್ಟಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ 30 ವರ್ಷ ಇದೆಯಲ್ಲ, 33 ವರ್ಷದ ತನಕನೂ OBC ಅವರು ಹಾಕೋಬಹುದು. SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇದೆ, ಅಂದ್ರೆ 35 ವರ್ಷದವರ ಹಾಕೋಬಹುದು. ಅಂಗವಿಕಲ ಕ್ಯಾಂಡಿಡೇಟ್ಸ್ ಜನರಲ್ ಕ್ಯಾಟಗರಿ ಅಥವಾ EWS ಕ್ಯಾಟಗರಿ ಆಗಿದ್ರೆ 10 ವರ್ಷದ ಸಡಿಲಿಕೆ ಇದೆ, 40 ವರ್ಷದವ್ರ ತನಕ ಹಾಕೋಬಹುದು. ಅಂಗವಿಕಲ ಕ್ಯಾಂಡಿಡೇಟ್ಸ್ OBC ಕ್ಯಾಟಗರಿ ಆಗಿದ್ರೆ 13 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ, ಅಂದ್ರೆ 43 ವರ್ಷದವ್ರ ತನಕ ಹಾಕೋಬಹುದು. ಅಂಗವಿಕಲ ಕ್ಯಾಂಡಿಡೇಟ್ಸ್ SC/ST ಕ್ಯಾಟಗರಿ ಆಗಿದ್ರೆ 15 ವರ್ಷಗಳ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ, 45 ವರ್ಷದವ್ರ ತನಕ ಅರ್ಜಿಯನ್ನ ಹಾಕೊಳ್ಬಹುದು. ಇದು ವಯೋಮಿತಿಯ ಡೀಟೇಲ್ಸ್ ಆಯ್ತು. ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಆಫೀಸರ್ ಜನರಲ್ ಹುದ್ದೆಗೆ ಗ್ರಾಜುಯೇಷನ್ ಮಾಡಿರಬೇಕು. ಆಫೀಸರ್ DEPR ಹುದ್ದೆಗೆ MA ಅಥವಾ MSc ಮಾಡಿರಬೇಕು. ಆಫೀಸರ್ DSIM ಹುದ್ದೆಗೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಇದಿಷ್ಟು ಈ ಜಾಬ್ನ ವಿವರ. ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.